ರಾಬರ್ಟ್ ಮಾಡಿದಾಗ್ಲೂ ಅಷ್ಟೇ ತರುಣ್ ಸರ್ ಒಂದಷ್ಟು ಸಪೋರ್ಟ್ ಮಾಡಿದ್ರು ನನಗೆ. ಒಂದು ಕ್ರೌಡ್ ಅಂದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ ಎಲ್ಲನೂ ಡ್ಯಾನ್ಸ್ ಮಾಡಿಸೋದು ಎಲ್ಲದು ಇದು ಮಾಡಿಸೋದು. ಇದ್ರಲ್ಲಿ ನಾವೇನು ಮಾಡಿದ್ವಿ, ಎಲ್ಲಿ ಡ್ಯಾನ್ಸ್ ಬೇಕು ಫಸ್ಟೇ ನೀಟಾಗಿ ಎಲ್ಲ ಪ್ರಿಪರೇಷನ್ ಆಗಿ ಆಮೇಲೆ ಸೆಟ್ಟಿಗೆ ಹೋಗಿ ಶೂಟ್ ಮಾಡಿದ್ದು ಸುಧಾಕರ್ ಸರ್. ಅಲ್ಲಿ ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಈ ಥರದ್ದೇ ಬೇಕು ಲೈಟಿಂಗ್, ಈ ಥರದ್ದೇ. ದರ್ಶನ್ ಸರ್ ಅಬ್ಸರ್ವ್ ಮಾಡ್ತಾರೆ ಟ್ಯಾಲೆಂಟ್ ಇದೆಯಾ ಇಲ್ವಾ. ಸುಮ್ಮನೆ ಯಾರೋ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅವ್ರನ್ನ ಕೊನೆವರೆಗೂ ಬಿಡಲ್ಲ. ಈ ಸಿನಿಮಾದಲ್ಲಿ ದರ್ಶನ್ ಸರ್ ಬೇರೆ ಥರನೇ ಕಾಣಿಸ್ತಾರೆ. ಎಲ್ಲರೂ ಅನ್ಕೊಂತಾರೆ ಡೆವಿಲ್ ಅಂದರೆ ಹಂಗೆ ಹಿಂಗೆ ಅಂತ, ಹಂಗಿಲ್ಲ. ಇದು ಸಿನಿಮಾನೇ ಬೇರೆ ಥರ ಇದೆ. ಎಕ್ಸಾಂಪಲ್ ಗಣೇಶ ಹಬ್ಬಕ್ಕೇನೆ ಎಷ್ಟು ಹಿಟ್ ಸಾಂಗ್ ನಾವು ಹೋಗಿ ಮಾಡ್ತಿದ್ವಿ. ಆ ವರ್ಷದಲ್ಲಿ ಏನೇನು ಹಿಟ್ ಇರುತ್ತಲ್ಲ ಅದಷ್ಟು ಮಾಡ್ತಾ ಇದ್ವಿ. ಈಗ ನೀವು ತೆಗೆದು ನೋಡಿ ಈ ವರ್ಷ ಹಿಟ್ ಸಾಂಗ್ಸು ಇಲ್ಲ ಆಡಿಯೋ ಸಾಂಗ್ಸ್ ಅಂದರೆ ತುಂಬ ಕಮ್ಮಿ ಇರುತ್ತೆ. ಏನಾಗುತ್ತೆ, ಎಲ್ಲ ಸಿನಿಮಾ ಸ್ಟೋರಿ ಓರಿಯೆಂಟೆಡ್ ಅಂದ್ಬಿಟ್ಟು ಸಾಂಗ್ನೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಮುಂಚೆ ನಾವು ಮಾಡ್ತಿದ್ದ ಸಾಂಗು ಇವಾಗ ಮಾಡ್ತಾ ಇರೋದು ತುಂಬ ವೇರಿ ಇದೆ. ಯಾಕಂದರೆ ಕೊರಿಯೋಗ್ರಾಫರ್ 3-4 ಸಿನಿಮಾ ಆದರೂ ಮಾಡ್ತಿದ್ರು. ಈಗ ಒಂದು ಕೊರಿಯೋಗ್ರಾಫರ್ 1-2 ಮಾಡ್ತಿರ್ತೀವಿ. ಅಂದರೆ ಅಷ್ಟು ಲ್ಯಾವಿಶು, ಅಷ್ಟು ಡ್ಯಾನ್ಸರ್ಸು, ಅಷ್ಟು ದೊಡ್ಡ ಸ್ಕೇಲಲ್ಲಿ ಸಾಂಗ್ ಶೂಟ್ ಮಾಡ್ತಿರಲ್ಲ, ಹೆಂಗಿರುತ್ತೆ ಅದು? ಅಂದರೆ ನೀವು ರಾಬರ್ಟಲ್ಲಿ ಆ ಥರ ಮಾಡಿದ್ರಲ್ಲ. ಹಾಂ ಸರ್, ಜೈ ಶ್ರೀರಾಮ್ ಸಾಂಗ್ ಅಷ್ಟು ದೊಡ್ಡ ಕ್ಯಾನ್ವಾಸ್, ಅಂದರೆ ಅಷ್ಟು ಡ್ಯಾನ್ಸರ್ಸು ಅದನ್ನ ಕ್ಯಾಪ್ಚರ್ ಮಾಡೋದು, ಆ ಬ್ಯೂಟಿ ಕೊಡೋದು, ಆ ಸ್ಟೆಪ್ನ ಪ್ರೆಸೆಂಟ್ ಮಾಡೋದೇ ಸರ್. ಅದೇ ಸರ್, ಒಂದು ಆಡೋರ್ಗೆ ಏನಂದರೆ ನಾವು ಈಗ ನಮ್ಮ ಗುರುಗಳ ಹತ್ರ ಕಲ್ತೀವಿ. ಈಗ ಮುರಳಿ ಮಾಸ್ಟರ್ ಹತ್ರ ಮಾಡಿದಾಗಲ್ಲ ಆಲ್ಮೋಸ್ಟ್ ನೀವು ನೋಡಿರ್ತೀರ. ನಾವು ಅದು ಅನ್ನಂಗೆ ಲವ್ ಆದಾಗಲೂ ಅದು ಕ್ರೌಡು, ಆಮೇಲೆ ಒಂದಷ್ಟು ಕ್ರೌಡ್ ಸಾಂಗ್ ಅಲ್ಲಿ ನಾವು ಅಸ್ಟೆಂಟಾಗಿದ್ದಾಗ ಮಾಸ್ಟರ್ ಹತ್ರ ಒಂದಷ್ಟು ಕಲ್ತಿರ್ತೀವಿ. ಹೆಂಗೆ ಮ್ಯಾನೇಜ್ ಮಾಡಬೇಕು, ಆರ್ಟಿಸ್ಟ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಕ್ರೌಡ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅಲ್ಲಿ ಒಂದಷ್ಟು ಕಲ್ತಿರೋದು. ಅದಾದಮೇಲೆ ರಾಬರ್ಟ್ ಮಾಡಿದಾಗ್ಲೂ ಅಷ್ಟೇ ತರುಣ್ ಸರ್ ಒಂದಷ್ಟು ಸಪೋರ್ಟ್ ಮಾಡಿದ್ರು ನನಗೆ. ಹೆಂಗಂದರೆ ಫಸ್ಟೇ ಪ್ರಿಪ್ರೇಷನ್ ಆಗಿಬಿಟ್ಟು ಈಗ ಬಾಸ್ ಸಾಂಗ್ ಅಂದಾಗ ಗೊತ್ತಲ್ಲ, ಕ್ರೌಡು ಡ್ಯಾನ್ಸರ್ಸ್ ಬಂದು ಫುಲ್ ತುಂಬ್ಕೊಂಡ್ಬಿಡ್ತಾರೆ. ಸೊ ಏನು ಮಾಡಿದ್ವಿ, ಫಸ್ಟೇ ರಿಹರ್ಸಲ್ ಅಂತ ಮಾಡ್ತೀವಲ್ಲ, ಆವಾಗಲೇ ಒಂದಷ್ಟು ಜನ ಡ್ಯಾನ್ಸರ್ಸ್ ಹಿಡ್ಕೊಂಡು ಒಂದಷ್ಟು ಪೊಸಿಷನ್ಸ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಒಂದು ಫಾರ್ಮೇಷನ್ನ ಕ್ರಿಯೇಟ್ ಮಾಡಿಕೊಂಡು, ಸೊ ಆ ಥರ ಅಲ್ಲಿ ಒಂದಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ರಾಬರ್ಟ್ ಮಾಡಿದಾಗ ಆ ಕ್ರೌಡು ಇಟ್ಕೊಂಡು ಮಾಡಿದಾಗ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಅದೇ ಥರ ಇಲ್ಲೂ ನನಗೆ ಏನಾಯಿತು, ಒಂಚೂರು ಈಸಿ ಆಯಿತು. ಇದೆಲ್ಲ ಮಾಡ್ಕೊಂಬಂದ್ನಲ್ಲ, ಸೊ ಇಲ್ಲಿ ಒಂದು ಸ್ವಲ್ಪ ನನಗೆ ಈಸಿ ಇತ್ತು. ಆಮೇಲೆ ಒಂದು ಕ್ರೌಡ್ ಅಂದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ ಎಲ್ಲನೂ ಡ್ಯಾನ್ಸ್ ಮಾಡಿಸೋದು ಎಲ್ಲದು ಇದು ಮಾಡಿಸೋದು. ಇದರಲ್ಲಿ ನಾವೇನು ಮಾಡಿದ್ವಿ, ಎಲ್ಲಿ ಡ್ಯಾನ್ಸ್ ಬೇಕು, ಎಲ್ಲಿ ಏನು ಬೇಕು ಅದನ್ನು ಮಾತ್ರ ಡಿವೈಡ್ ಮಾಡಿ ಒಂದಷ್ಟು ಇದು ಇಟ್ಕೊಂಡು, ಯಾಕಂದರೆ ಇದು ಮಾಡ್ಕೊಂಬಿಟ್ವಿ ನಾವು. ಈ ಶಾಟ್ ಹಿಂಗೆ ಬರಬೇಕು, ಈ ಡ್ಯಾನ್ಸರ್ಸ್ ಇಲ್ಲೇ ಇರಬೇಕು, ಇದೇ ಫಾರ್ಮೇಷನ್ ಮಾಡಬೇಕಂತ ಫಸ್ಟೇ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಪ್ರಿಪ್ರೇಷನ್ ಆಗಿ ಆಮೇಲೆ ಸೆಟ್ಟಿಗೆ ಹೋಗಿ ಶೂಟ್ ಮಾಡಿದ್ದು. ಸೊ ನಮ್ಗೊಂಚೂರು ಈಸಿ ಆಯ್ತು ಅವಾಗ. ಆ ರೆಡ್ ಥೀಮು ಅದು. ಆಮೇಲೆ ನನಗೆ ಇನ್ನೊಂದು, ಪ್ರಕಾಶ್ ಅವರು ಮತ್ತು ನಿಮ್ಗೆ ಹೆಂಗೆ ಜಲಾಗಿದೆ ಗೊತ್ತಿಲ್ಲ ನನಗೆ, ಅಂದರೆ ಅವ್ರ ಸಿನಿಮಾಗಳೆಲ್ಲ ತುಂಬ ದೊಡ್ಡ ಹಿಟ್ಸೇ ಇಲ್ಲ ಸಾಂಗ್ಸು. ಅವ್ರದ್ದು ಮ್ಯೂಸಿಕಲಿ ಮತ್ತು ಸಾಂಗ್ಸ್ ತುಂಬ ಒತ್ತು ಕೊಡ್ತಾರೆ ಅವ್ರ ಸಿನಿಮಾಗಳಲ್ಲಿ ಎಸ್ಪೆಷಲಿ. ಸೊ ಅವರು ಮತ್ತು ನಿಮ್ಮ ಮಧ್ಯೆ ಆದಂತಹ ಡಿಸ್ಕಷನ್ ಅದೇ ಸರ್, ಒಂದು ಗ್ರೂಪ್ ಡಿಸ್ಕಷನ್ ಆಗ್ತದೆ. ಇದು ರೆಡ್ ಇದು ನಮ್ಮ DOP ಗೊತ್ತಲ್ಲ ಸುಧಾಕರ್ ಸರ್, ಅಲ್ಲಿ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅವ್ರಿಗಿಲ್ಲ ನನಗೆ ಈ ಥರದ್ದೇ ಬೇಕು ಲೈಟಿಂಗ್, ಈ ಥರದ್ದೇ. ಸೊ ಅವರು ಸುಧಾಕರ್ ಸರ್ ನಾನು ಏನು ಸ್ಟೆಪ್ಸ್ ಹಾಕಿರ್ತೀನೋ ಅದಕ್ಕೆ 100% ಅವರ ಒಂದು ಇದೆ ಸರ್. ಯಾಕಂದರೆ ಅವರು ಅಷ್ಟು ಬ್ಯೂಟಿಯಾಗಿ ತೋರಿಸಿದ್ರೇ ನಮ್ಮ ಸ್ಟೆಪ್ ಅಲ್ಲಿ ನಾವು ಏನು ಕೆಲಸ ಮಾಡಿರ್ತೀವೋ ಅಷ್ಟೇ ಎದ್ದು ಕಾಣಿಸುತ್ತೆ. ಆಮೇಲೆ ಡೈರೆಕ್ಟರ್ ಸರ್ ಅಷ್ಟೇ, ಅವ್ರು ಫಸ್ಟೇ ನಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರು, ಈ ಥರ ಕ್ರೌಡು, ಈ ಥರ ಒಂದು ಥೀಮು, ಈ ಥರ ಹಿಂಗೆ ಇರ್ಬೇಕು, ಹಿಂಗೆ ಅಂತ ಅವರು ಫಸ್ಟಿಂದನೂ ನನಗೆ ಫೀಡ್ ಮಾಡಿಬಿಟ್ರು. ಅಷ್ಟೇ ಹಿಂಗೆ ಇರಬೇಕು, ತುಂಬ ಹೆವಿ ಸ್ಟೆಪ್ಸು ಇದೆಲ್ಲ ಬೇಡ, ಒಂದು ಸೆಟಲ್ಡಾಗಿ ಒಂದು ನೀಟಾಗಿ ಎಲ್ಲ ಅದೇ ಥರ ಇರಲಿ ಅಂತ. ಸೊ ಅವರು ಒಂದಷ್ಟು ಫೀಡ್ ಮಾಡಿ, ಆಮೇಲೆ ಸುಧಾಕರ್ ಸರ್ ಒಂದಷ್ಟು ಲೈಟಿಂಗ್ಸ್ ಪ್ಯಾಟರ್ನ್ ಎಲ್ಲ ಹೇಳಿ, ಇದೆಲ್ಲ ಹೇಳಿ ಎಲ್ಲ ವರ್ಕ್ ಮಾಡಿ ಕೊನೆಗೆ ನಾವು ಇದೊಂದು ರಿಸಲ್ಟ್ ಬಂದಿದ್ದು. ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಕೇಳ್ಪಟ್ಟಿರೋದು, ಅವ್ರು ಒಂದು ಸಲ ಇಷ್ಟ ಆಗಿಬಿಟ್ರೆ ವರ್ಕು ಅದು ಕಂಟಿನ್ಯೂಸ್ ಮಾಡ್ತಾರಂತೆ. ಅವ್ರಿಗೇನೆ ಅವಕಾಶ ಕೊಡೋದು. ಅಂದರೆ ನಾನು ಹೇಳೋದು, ನೀವು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅದೆಲ್ಲ ಹೇಳಿದ್ದು ಒಂದು ಅಟ್ಯಾಚ್ಮೆಂಟ್ ಅಂತ. ಈಗ ಹರಿಕೃಷ್ಣ ಕಾಂಬಿನೇಷನ್, ಈಗ ಡೈರೆಕ್ಟರ್ಗಳ ವೈಸ್ ಆಗಲಿ, ಸ್ಕ್ರಿಪ್ಟ್ ವೈಸ್ ಆಗಲಿ, ಆ ಥರದ್ದೊಂದು ಅಭ್ಯಾಸ ಇದೆ. ಹಂಗೆ ಹೇಳೋಕ್ಕೋದ್ರೆ ನೀವು ಅದೇ ಥರ ಬಂದಿದ್ದೀರಾ. ಮತ್ತು ಅನಿರುದ್ಧ್ ಶಾಸ್ತ್ರಿ ಈ ಒಂದು ಲಿರಿಕ್ಸ್ ಬರೆದಿರೋರು, ಅವ್ರದ್ದು ಸುಮಾರು ಎಲ್ಲ ಸಿನಿಮಾ, ಕ್ರಾಂತಿ, ರಾಬರ್ಟು ಎಲ್ಲದರಲ್ಲೂ ಮತ್ತು ಅವರು ಸಿಂಗಿಂಗ್ ಮಾಡ್ಕೊಂಡೇ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಲಿರಿಕ್ಸ್ ಇಷ್ಟಾಗಿ ಸರ್ ದರ್ಶನ್ ಸರ್ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಅಂದರೆ ಅವರು ಒಂದು ಆರಾಮಾಗಿ ಕೂತಿರ್ತಾರಲ್ಲ, ಅವರು ನೋಡ್ತಾರೆ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ. ಸೊ ಇವ್ನಿಗೆ ಟ್ಯಾಲೆಂಟ್ ಇದೆಯಾ ಇಲ್ವಾ, ಸುಮ್ಮನೆ ಯಾರೋ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಒಂದು ಅಬ್ಸರ್ವೇಷನ್ ಇದೆ. ಆಮೇಲೆ ನಾವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗೋ ಥರ ನಾವು ಇವಾಗ ಯೂಶಲಾಗಿ ಅವ್ರಿಗೆ ಏನು ಬೇಕು, ಇವಾಗ ಸುಮ್ಮನೆ ಈಗ ಅವ್ರು ಮಾಡ್ಬಿಡ್ತಾರೆ ಅಂದ ತಕ್ಷಣ ನಾವು ಎಲ್ಲರ ಕೈಲೂ ಡ್ಯಾನ್ಸ್ ಮಾಡ್ಸೋಕ್ಕಾಗಲ್ಲ. ಅವ್ರಿಗೆ ಏನು ಸ್ಟೈಲು, ಅವ್ರಿಗೆ ನಾನು ರಾಬರ್ಟಿಂದ ಹಂಗೆ ಮಾಡ್ಕೊಂಬಂದಿದ್ದು. ಸೊ ಅವರು ನನಗೆ ಈಗ ಈ ಸಾಂಗ್ ಇವಾಗ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂದರೆ ಅವ್ರು 4 ಜನಕ್ಕೆ ಕೊಡ್ತಾರೆ ಸಿನಿಮಾ. ಸೊ ಹಂಗೆ ನನಗೂ ಪ್ರತಿ ಸಾಂಗೂ ಒಂದು ಇದು ಸ್ವಂತ ಕೊಡಪ್ಪ ಇಂಟ್ರಡಕ್ಷನ್ನು, ಇದು ಭೂಷಣ ಕೊಡಪ್ಪ, ಇದು ಇವ್ರು ಕೊಡಪ್ಪ ಅಂಥೇಳಿ. ಸೊ ಹಂಗೆ ಅಂದರೆ
ಅದು ನೀವು ಹೇಳಿದ್ದು 100%. ಅವ್ರಿಗೆ ಒನ್ಸ್ ಅವ್ರು ಇಷ್ಟ ಆಗಿಬಿಟ್ರೆ, ಅವ್ರ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅವ್ರನ್ನ ಕೊನೆವರೆಗೂ ಬಿಡೋಲ್ಲ. ಆ್ಯಂಡು ನಾನು ತುಂಬ ಇದು ಟ್ರಾಲ್ ಮಾಡ್ತಿರೋದು ನೋಡಿದೆ, ಅಭಯ್ ಸಿನಿಮಾದೊಂದು ಲುಕ್ ಹಾಕಿದ್ರು. ಆಮೇಲೆ ಇವಾಗಿಂದು ಅಂದರೆ ಯೂಶ್ವಲಿ ಅವರು ಬಿಫೋರ್ ದಟ್ ಒಂದು ಇನ್ಸಿಡೆಂಟಿಗೆ ಮೊದಲು ಅಂದರೆ ಅವ್ರನ್ನ ನೋಡೋ ರೀತಿ ಈ ಸಿನಿಮಾ ಆಗಿನ ಬಿಫೋರು ಒಂದಷ್ಟು ಲುಕ್ ಚೇಂಜ್ ಮಾಡ್ತಾಯಿದ್ರು. ಈ ಒಂದು ಲುಕ್ಕು ಇದು ಹೆಂಗಾಯಿತು ಅಂತ, ಐ ಮೀನ್ ಆ ಥರದ್ದು ಇದು ಡೈರೆಕ್ಟ್ರದ್ದು ಸರ್. ಅಂದರೆ ಅವರು ಕ್ಯಾರೆಕ್ಟ್ರು ನಾನು ಹೇಳ್ಬೋದು ಏನಂತ, ಸಿನಿಮಾದಲ್ಲಿ ಶೇಡ್ಸ್ ಇದೆ, ಒಂದು 2-3 ಶೇಡ್ಸ್ ಇದೆಯಲ್ಲ, ಅದರಲ್ಲೂ ಒಂದು ಶೇಡ್ ಇದು. ಬಟ್ ಈ ಸಿನಿಮಾದಲ್ಲಿ ದರ್ಶನ್ ಸರು ಬೇರೆ ಥರನೇ ಕಾಣಿಸ್ತಾರೆ ಸರ್, ಬೇರೆ ಥರನೇ ಕಾಣಿಸ್ತಾರೆ. ಒಂದು ಒಂದು ಲುಕ್ಕು ನೀವು ನೋಡಿ, ನಾನು ಹೇಳ್ಬಾರ್ದು, ಆ ಸಿನಿಮಾ ಬಂದಾಗ ಗೊತ್ತಾಗ. ಆ್ಯಕ್ಟ್ರಾಗಿ ಅವ್ರಿಗೆ ತುಂಬ ವೇರಿಯೇಷನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್. ಅಂದರೆ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ನೀವು ನೋಡಿರ್ಬೋದು ಹಿಂದಿನ ಸಿನಿಮಾಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಸ್ಟೈಲಿಶ್ ಇದ್ದಾರೆ ಇದರಲ್ಲಿ, ತುಂಬ ಅಂದರೆ ತುಂಬ. ಈ ಸಾಂಗಲ್ಲೇ ನೋಡಿರ್ತಾರೆ ನೀವು ಎಷ್ಟು ಸ್ಟೈಲಿಶ್ ಇದ್ದಾರೆ. ಅದೇ ಸೊ ತುಂಬ ವೇರಿಯೇಷನ್ ಇದೆ. ಒಂದು ಸ್ವಲ್ಪ 1-2-3 ಶೇಡ್ಸ್ ಇರೋದ್ರಿಂದ ಬೇರೆ ಬೇರೆ ಥರ ಕಾಣಿಸ್ತಾರೆ. ಇದು ಬಿಟ್ಟು ಬೇರೆ ಸಾಂಗ್ಸ್ ಬಗ್ಗೆ ಹೇಳ್ಬೋದಾ? ಅಂದರೆ ಯಾವ ರೀತಿ, ಅಂದರೆ ನಾನು ಹೇಳೋದು ಶೇಡ್ಸ್ ಇದೆಯಲ್ಲ ಅಂತ ಅಲ್ಲಲ್ಲ, ನಾನು ಹಂಚ್ಕೊಬಂದರೆ ನಾನು ಹೇಳೋದು ಎಕ್ಸಾಕ್ಟ್ಲಿ ಹೇಳೋದಕ್ಕಿಂತ ಏನು ಹೇಳಿದ್ದಾರೆ, ಇನ್ನೊಂದು ಸೆಟ್ ಸಾಂಗ್ ಒಂದಿದೆ, ಒಂದು ಡುಯೆಟ್ ಒಂದಿದೆ, ಇನ್ನೊಂದು ಮೆಲೋಡಿ, ಹೀರೋಯಿನ್ ಓರಿಯೆಂಟೆಡ್ ಒಂದು ಮೆಲೋಡಿ ಇದೆ. ಒಂದಷ್ಟು ಇನ್ಸಿಡೆಂಟ್ಗಳು ಎಲ್ಲರಿಗೂ ಗೊತ್ತಿರೋದೆ, ಅದೇನು ಮುಚ್ಚುಮರೆ ಇಲ್ದಿರೋಂಥದ್ದು. ಆದರೆ ಅದೆಲ್ಲನೂ ಹೊರತುಪಡಿಸಿ ಸಿನಿಮಾ ಬೇರೆ, ಆ ವಿಷಯನೇ ಬೇರೆ, ಅಥವಾ ಅದು ಅವರು ಕೂಡ ಹೇಳಿದ್ದಾರೆ, ದರ್ಶನ್ ಅವರು ಕೂಡ ಸಿನಿಮಾ ಬೇರೆ, ಇದನ್ನು ಬೇರೆ, ಸಿನಿಮಾ ಥರ ಟ್ರೀಟ್ ಮಾಡಿ ಅನ್ನೋ ಒಂದು ವಿಷಯನೂ ತುಂಬ ಸ್ಟ್ರೈಟಾಗಿ ಹೇಳಿರೋವಂಥ ವಿಷಯ. ಸೊ ಈ ಒಂದು ವಿಷಯಕ್ಕೆ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡ್ತಿರೋದಾದರೆ, ಒಂದು ಏನು ಇವಾಗ ಒಂದು ಹೈಪ್ ಕ್ರಿಯೇಟ್ ಆಗಿದೆ, ಫ್ಯಾನ್ಸಲ್ಲಿ ಒಂದು ಏನೋ ಒಂದು ಸ್ಪೆಷಲ್ ಇದು ಅನ್ನೋ ಥರದೊಂದು ಕ್ರಿಯೇಟ್ ಆಗಿದೆ. ಅದಕ್ಕೆ ನೀವೇನು ಹೇಳ್ಬೋದು ಅಂದರೆ, ನೀವು ಒಳಗಿಂದ ಕೆಲಸ ಮಾಡಿರೋರಾಗಿ ಡೆವಿಲ್ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು, ಹಿಂಗೆ ಇಟ್ಕೋಬೋದು ಸರ್? ಖಂಡಿತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಸರ್. ಯಾಕಂದರೆ ನೀವು ಹೇಳ್ದಂಗೆ ಆಚೆ ಅದು ಬೇರೆ, ಇದು ಬೇರೆ. ಸಿನಿಮಾದಲ್ಲಿ ಸಿನಿಮಾಗೆ ಏನು 100% ಮಾಡಬೇಕು ಅವ್ರು ಮಾಡಿದ್ದಾರೆ ಸರ್. ಅಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಮಾಡಿರೋ ಹಾರ್ಡ್ ವರ್ಕು, ಇದರಲ್ಲೂ ಆ ರಿಚ್ನೆಸ್ಸು, ಈಗ ಅವ್ರು ಏನು ಖರ್ಚು ಮಾಡಿದ್ದಾರೆ. ಈಗ ನಮ್ಮ ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರು ಏನು ಅಂದ್ಕೊಂಡಿದ್ದಾರಲ್ಲ ಅದು ಅದ್ಭುತವಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಅಂದ್ಕೊತಾರೆ ಡೆವಿಲ್ ಅಂದರೆ ಹಂಗೆ ಹಿಂಗೆ ಅಂತ, ಹಂಗಿಲ್ಲ, ಇದು ಸಿನಿಮಾನೇ ಬೇರೆ ಥರ ಇದೆ, ತುಂಬ ಚೆನ್ನಾಗಿದೆ. ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿರ್ತೀವಲ್ಲ, ಸೊ ಬೇರೆ ಥರನೇ ಇದೆ ಸರ್. ನಾವು ಅಂದ್ಕೊಂಡಿರೋದಕ್ಕಿಂತ ಇದು ಬೇರೆ ಥರ ಅನಿಸುತ್ತೆ. ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಇದು ಎಲ್ಲರೂ ಒಂಥರ ಎಲ್ಲ ಖುಷಿ ಆಗ್ತಾರಲ್ಲ, ಓ ಇದು ಬೇರೆಯೇ ಇದೆಯಪ್ಪ ಇದು ಅನ್ನೋ ಥರ. ಎಲ್ಲ ಫ್ಯಾಮಿಲಿ ಆಡಿಯನ್ಸಿಂದ ಹಿಡಿದು ಎಲ್ಲರೂ ಖುಷಿಯಾಗಿಬಿಡ್ತಾರೆ. ಹಂಗೆ ಆ ಥರ ತೆಗ್ದಿದ್ದಾರೆ ಸರ್. ಇಡೀ ಸಿನಿಮಾನೇ ಹಂಗಿದೆ, ಅಷ್ಟು ಕಲರ್ಫುಲ್ಲು, ಒಂಥರ ರಿಚ್ನೆಸ್ಸು. ಯಾಕಂದ್ರೆ ಆ ಸಿನಿಮಾ ನೋಡಿಲ್ಲ, ಬಟ್ ಈ ಸಾಂಗಿಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಇದು ಹಿಂಗೆ ಅಂತ. ಸೊ ಅದರಲ್ಲೇ ನಾವು ವಿಜುವಲ್ ಮಾಡ್ಕೊಂಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೋ ಇದು ಬೇರೆ ಥರ ಬಂದಿದೆ ಸಿನಿಮಾ ಅಂತ. ರೀಸೆಂಟ್ ಟೈಮ್ಸಲ್ಲಿ ಅಂದರೆ ಈ ಥರ ಸ್ಕೇಲ್ ಸಿನಿಮಾಗಳು, ಮಾಸ್ ಹೀರೋ ಸಿನಿಮಾಗಳು ಬಂದಾಗ ಮಾತ್ರ ಸಾಂಗ್ಸ್ ಬರುತ್ತೆ. ಅದು ತುಂಬ ಕಡಿಮೆ ಆಗೋಗಿದೆ. ಏನೋ ಒಂದು ಮಾಸಾಗಿ ಒಂದು ಇಂಟ್ರೊಡಕ್ಷನು, ಇಲ್ಲಾಂದರೆ ಏನೋ ಒಂದು ಐಟಮ್ ಸಾಂಗ್ ಥರದ್ದು ಅಷ್ಟೇ ಸಾಂಗ್ಸ್ಗೆ ಸೀಮಿತ ಆಗ್ತಿರೋವಂಥ ಒಂದು ಹೊತ್ತು, ಅಂದರೆ ಈ ಥರದ್ದೊಂದು ಸಿಚುವೇಶನ್ ಬರ್ತಾ ಇದೆ. ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ಬೀಯಿಂಗ್ ಎ ಕೊರಿಯೋಗ್ರಾಫರು ನೀವು ನೋಡ್ಕೊಂಡು ಬಂದಿರೋಂಥ ಸಿನಿಮಾಗಳು, ಅವಾಗೆಲ್ಲ ನಾವೇ ಬರ್ತಾಯಿದ್ವಿ ಸೆಟ್ಗಳಿಗೆ, 4-5 ಸಾಂಗು ಒಂದೊಂದು ಕಡೆ, ಅಂದರೆ ಒಂದೊಂದು ಸಿನಿಮಾದು ಶೂಟ್ ಮಾಡಿದೆ. ಏನನ್ಸುತ್ತೆ ಒಂದು ಚೇಂಜ್ ಅವ್ರ ಬಗ್ಗೆ ನಿಮಗೆ? ಸರ್ ತುಂಬ ಕಷ್ಟ ಆಗುತ್ತೆ. ಏನಂದರೆ ಈಗ ನೀವು ನೋಡಿರ್ತೀರ, ಈಗ ನೋಡಿ ದರ್ಶನ್ ಸರ್ದು, ಈಗ ಸತೀಶ್ ಸರ್ದು, ಈ ಥರದವ್ರದ್ದು ಮಾತ್ರ ಏನು ಮಾಡ್ತೀವಿ. ಈಗ ಮುಂಚೆಲ್ಲ ನಿಮ್ಗೆ ಗೊತ್ತಿರುತ್ತೆ 4 ಸಾಂಗ್ ಇರುತ್ತೆ, ಇಂಟ್ರೊಡಕ್ಷನು, ಒಂದು ಡುಯೆಟು, ಒಂದು ಐಟಮ್ ಸಾಂಗು, ಒಂದು ಫೀಲಿಂಗ್ ಸಾಂಗ್ ಅಂತ ಇರುತ್ತೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಒಂದು ಸಿನಿಮಾದಲ್ಲಿ 2 ಸಾಂಗ್ ಇರುತ್ತೆ, ಆ 2 ಸಾಂಗೂ ಮಾಂಟೇಜ್ ಇರುತ್ತೆ, ಆ 2 ಅವರೇ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಸಾಂಗಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾಯಿಲ್ಲ. ನೀವು ಮುಂಚೆ ನೋಡಿದ್ರೆ ಆಡಿಯೋನೇ ನಿಮ್ಗೆ ಒಂದು ವರ್ಷಕ್ಕೆ, ನಾವು ಗಣೇಶ ಗಣೇಶ ಹಬ್ಬಕ್ಕೇ ಎಷ್ಟು ಹಿಟ್ ಸಾಂಗ್ ನಾವು ಹೋಗಿ ಮಾಡ್ತಿದ್ವಿ ಮುಂಚೆ. ನಾವೆಲ್ಲ ಗಣೇಶ ಹಬ್ಬ ಫಂಕ್ಷನ್ ಅದು ಮಾಡಿದಾಗ ಆ ವರ್ಷದಲ್ಲಿ ಏನೇನು ಹಿಟ್ ಇರುತ್ತಲ್ಲ ಅದಷ್ಟು ಮಾಡ್ತಾಯಿದ್ವಿ. ಈಗ ನೀವು ತೆಗೆದು ನೋಡಿ ಈ ವರ್ಷ ಹಿಟ್ ಸಾಂಗ್ಸು ಇಲ್ಲ ಆಡಿಯೋ ಸಾಂಗ್ಸ್ ಅಂದರೆ ತುಂಬ ಕಮ್ಮಿ ಇರುತ್ತೆ. ಈಗ ಎಕ್ಸಾಂಪಲ್ ನಾವು ಚಾನಲಲ್ಲಿ ಇದು ರಿಯಾಲಿಟಿ ಶೋ ಮಾಡಿದಾಗಲೂ ಅಷ್ಟೇ, ನಮ್ಗೆ 2 ವರ್ಷದಿಂದ ಸಾಂಗ್ಗಳೇ ಇಲ್ಲ, ಬರೀ ರಿಪೀಟ್ ಸಾಂಗ್ಗಳೇ ಮಾಡ್ತಾಯಿರ್ತೀವಿ. ಏನಾಗುತ್ತೆ, ಎಲ್ಲ ಸಿನಿಮಾ ಸ್ಟೋರಿ ಓರಿಯೆಂಟೆಡ್ ಅಂದ್ಬಿಟ್ಟು ಸಾಂಗ್ನೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಅದು ಏನಾಗುತ್ತೆ, ಕೊರಿಯೋಗ್ರಾಫರ್ಗೆ ಅಫ್ಕೋರ್ಸ್ ಏಟ ಆಗೇ ಆಗುತ್ತೆ. ಈಗ ನಮ್ಗೆ ಇಲ್ಲಿ ಸಿಗೋದೇ ಒಂದು 4 ಸಾಂಗು, ಅದರಲ್ಲಿ ನಾವು ಈಗ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ, ಅದು ಬಿಟ್ಟು 2 ಸಾಂಗ್ ಮಿಕ್ಕಿರುತ್ತೆ, 2 ಸಾಂಗ್ ಬೇರೆ ಕಡೆಯಿಂದ ಖರ್ಚು ಮಾಡಿರ್ತಾರೆ.
ಸೊ ಇಲ್ಲಿರೋರ್ಗೆ ಒಂದು 2 ಕೊರಿಯೋಗ್ರಾಫರ್ಗೆ ಅದು ಹೋಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಇತ್ತೀಚೆಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಮುಂಚೆ ನಾವು ಮಾಡ್ತಿದ್ದ ಸಾಂಗು ಇವಾಗ ಮಾಡ್ತಾ ಇರೋದು ತುಂಬ ವೇರಿ ಇದೆ. ಯಾಕಂದರೆ ಮುಂಚೆ ನಾವು ಒಂದು ತಿಂಗಳಿಗೆ ಒಂದು ಕೊರಿಯೋಗ್ರಾಫರ್ 3-4 ಸಿನಿಮಾ ಆದರೂ ಮಾಡ್ತಿದ್ರು. ಈಗ ಒಂದು ಕೊರಿಯೋಗ್ರಾಫರ್ 1-2 ಮಾಡ್ತಿರ್ತೀವಿ. ಸೊ ಅಷ್ಟು ಕಮ್ಮಿ ಆಗೋಗಿದೆ ಈಗ. ಅಂದರೆ ಆ ಪ್ಯಾಟ್ರನ್ನೇ ಇಲ್ಲ ಸರ್. ಈಗ ಇಂಟ್ರೊಡಕ್ಷನ್ನು, ಇವಾಗ ಹೀರೋ ಇಂಟ್ರೊಡಕ್ಷನ್ ಒಂದು ಬರಬೇಕು, ಒಂದು ಡ್ಯುಯೆಟ್ ಮಾಡಬೇಕು, ಆ ಪ್ಯಾಟ್ರನ್ನೇ ಇಲ್ಲ ಈಗ. ಹೌದು. ಆ ಸಿಚುವೇಶನ್ಗೆ ಒಂದು ಸಾಂಗ್ ಇದೆಯಾ, ಅದು ಅವರೇ ಮಾಡ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಹಂಗೆ ಆಗ್ತಿದೆ ಈಗ.